ಹಲೋ ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮೆಲ್ಲರ ಆತ್ಮೀಯ ಸ್ನೇಹಿತ ಎಸ್ ಎಂ ವರದರಾಜ್ ಆ್ಯಂಡ್ ವೆಲ್ಕಮ್ ಟು ಎಸ್ ಎಂ ವರದರಾಜ್ ಮೈ ಯೂಟ್ಯೂಬ್ ಚಾನಲ್. ಶುರು ಮಾಡೋಣ ಸರ್. ಸರ್, ಇದು ಮೊದಲು ಹಾಲ್ಬಾವಿ ಹಿನ್ನೆಲೆ ಮತ್ತು ಇದರ ಇತಿಹಾಸ ತಿಳ್ಕೊಂಡು ಸರ್, ಇಂಗ್ಲೇಶ್ವರದ 12ನೇ ಶತಮಾನದ ಕಾಲದಲ್ಲಿ ಅವಾಗಿನ ಹಿನ್ನೆಲೆ ಇರುವಂಥ ಹಾಲ್ಬಾವಿ ಮತ್ತು ಅದರ ಇತಿಹಾಸ, ಸ್ಥಳ ಪುರಾಣ, ಸ್ಥಳ ಮಹಿಮೆ ಅದರಲ್ಲಿ ಬಂತು ಸರ್. ಅದು ನೆಕ್ಸ್ಟ್ ಬಸವೇಶ್ವರ ಬಾವಿ ಅಂದ್ರೆ ಅದರ ಹಿನ್ನೆಲೆ ಮತ್ತು ಅದರ ಇತಿಹಾಸ ಸರ್. ಇಲ್ಲಿ ಇಂಗಳೇಶ್ವರದಲ್ಲಿ ಬಸವ ಬಾವಿ ಅಂತ ಒಂದಿದೆ. ಅದು ಇಲ್ಲಿಂದ ಬಿಜಾಪುರ ರೋಡ್ ಅಥವಾ ಹುಕ್ಕೈ ಹೋಗುವ ಮುಂದೆ ದಾರಿಯಲ್ಲಿ ಹೊಲದಲ್ಲಿದೆ. ಅದು ಗೌಡಿಕೆ ಹೊಲಗಳು. ಅದು ಗೌಡಿಗೆ ಹುಬ್ಬಳ್ಳಿ ಹಾಕಿತ್ತು. ಅಲ್ಲಿ ಏನದ ಅಲ್ಲೊಂದು ಹಾಳು ಬಾವಿ ಅದ. ಅದು ನಿಜ ಸ್ಥಿತಿಯಲ್ಲಿ ಯೋಗ್ಯ ಸ್ಥಿತಿಯಲ್ಲಿ ಇಲ್ಲ. ಆದ್ರೂ ಕೂಡ ನಾವು ಸಣ್ಣವರಿದ್ದಾಗ ಆ ಬಾವಿಯಲ್ಲಿ ಒಕ್ಕೊಂಡ್ಬರ್ತಿದ್ರು ಜನರು. ಅವಾಗ ನೀರಿನ ಕೊರತೆ ಇತ್ತು. ಈಗೆಲ್ಲ ನಳ ಆಗಿ ಎಲ್ಲ ನಮ್ಮ ಮುಂದಕ್ಕೂ ಆಗ್ಯದ. ಅವಾಗ ಅಲ್ಲಿ ಉಪಯೋಗ ಮಾಡ್ತಿದ್ರು. ಅದಕ್ಕೆ ಏನಂತಂದ್ರೆ ಬಸವರ ಬಾವಿ ಅಂತ ಕರೀತಾರೆ ಯಥಾ ಪ್ರಕಾರ. ಇನ್ನು ಆ ಬಸವರ ಬಾವಿ ಮಗ್ಗಲಕ್ಕೆ ಒಂದು ಓಳು ದೇವಾಲಯ ಇದೆ, ದೇವಸ್ಥಾನ ಇದೆ. ಹಳೆ ಕಾಲದ್ದು ಕಲ್ಲಿನಿಂದ ಕಟ್ಟಿದ್ದದ. ಒಳಗೊಂದು ಲಿಂಗ ಅಲ್ಲಿ ಮಗ್ಗ ಒಂದು ಲಿಂಗ ಸಣ್ಣದ, ಒಂದು ಸಣ್ಣ ದೇವಸ್ಥಾನ ಅದ. ಅದು ಈ ಕಡೆ ಏನದ ಅದ್ರ ಮಗ್ಗಲಿಕೆ ಅದ, ಬಸವನ ಬಾವಿ ಮಗ್ಗಲಿಕ್ಕೆ ಅದ. ಸರಿ ಸರ್, ನಾನು ಅದಕ್ಕೆ ಆ ಪಾಯಿಂಟ್ ಕವರ್ ಮಾಡಿದ್ದೀನಿ ಸರ್. ಬಸವೇಶ್ವರ ಬಾವಿ ಪಕ್ಕದಲ್ಲಿ ಇರುವಂತದ್ದು ಅದು ಯಾವ್ದು ಶಿವಲಿಂಗ ಗುಡಿ ಅಂತ ಚಿತ್ರಾನ್ನ. ಅದಕ್ಕೆ ಅದಕ್ಕೆ ಏನದ ಬಸವನ ಬಾವಿ ಅಂತಾರ. ಅದಕ್ಕೆ ಅಲ್ಲಿಗೆ ಗುಡಿ ಅಂತಾರ. ಅದಕ್ಕೆ ಅಲ್ಲಿ ಏನದಂತ ಈ ಉಪಯೋಗ ಮಾಡ್ತಿದ್ರು ಅವಾಗ. ಈಗ ಅದ್ರ ಅವಶ್ಯಕತೆ ಇಲ್ಲ, ಯಾರು ಅಲ್ಲಿ ಹೋಗುದು. ಅದಕ್ಕೆ ಬಸವನ ಬಾವಿ ಅಂತ ಕರಿತಿದ್ರು. ಅದ್ರದ್ದು ಏನೇ ಇದ್ರು ಕೂಡ ಅಲ್ಲಿ ಏನಂದ್ರೆ ಅವಾಗ ಅಲ್ಲಿ ಈಸಾಡ್ಲಕ್ಕ ಹೋಗ್ತಿದ್ರು. ಬಟ್ಟೆ ತುಳಿಲಿಕ್ಕೆ ನಮ್ಮ ನಾವು ಸಣ್ಣವಿದ್ದಾಗ ಅಲ್ಲಿ ಜನರನ್ನು ಉಪಯೋಗ ಮಾಡ್ತಿದ್ರು. ಕರೆಕ್ಟ್. ಈಗ ಏನಂದ್ರೆ ಅದ್ರ ಅವಶ್ಯಕತೆ ಇಲ್ಲ, ಅಲ್ಲಿ ಹೋಗುದಿಲ್ಲ. ಇಲ್ಲಿ ನೀರಿನ ಸೌಕರ್ಯ ಇರೋದ್ರಿಂದ ಈಗ ಅಲ್ಲಿ ಹೋಗುದಿಲ್ಲ. ಅವಾಗ ಏನಾಯ್ತಪ್ಪ ಅಂದ್ರೆ ಸಣ್ಣ ಇದ್ದಾಗ ಹುಡ್ರಿದ್ದಾಗ ಬಸವಣ್ಣ ಮತ್ತು ಅವ್ರೇನು ಸಹಪಾಠಿಗಳು ಕೂಡಿ ಆಡ್ಲಕ್ ಹೋಗಿ ಅಲ್ಲಿ ಏನಾದ್ರೆ ಮಜಾ ಮಾಡ್ತಿದ್ರು. ಕಾರ್ಕಳಿಗೆ ಮುಂದೆ ಆಟ ಆಡೋ ಮುಂದೆ ಏನಾಯ್ತಂದ್ರೆ ಒಬ್ಬ ಹುಡುಗ ಬಾವಿಯಲ್ಲಿ ಬೀಳ್ತಾನೆ. ಅವ ಹರಿಜನ ಹುಡುಗ. ಅವಾಗ ಏನಾಗ್ತದ ಮತ್ತ ದೊಡ್ಡ ಅನಾಹುತ ಆಯ್ತಲ್ಲ, ಜೀವ ಹಾನಿ. ಅದಕ್ಕೆ ಏನಾಯ್ತು, ಎಲ್ಲರೂ ಆಗಿ ಬಸವಣ್ಣನ ಬಗ್ಗೆ ಇದು ತಿರಸ್ಕಾರ ಆಗ್ತದ. ಮುಂದೆ ದೂರ ಅಲ್ಲಿ ಹೋಗಿಂದ ಇದು ಆಗ್ತದ. ಅವಾಗ ಏನದ ಇದು ಬಸವಣ್ಣನ ಮೇಲೆ ಬರುತ್ತೆ. ಅವ ಬಸವಣ್ಣನ ಅಲ್ಲ ನುಗ್ಗಿಸ್ತಾವ. ರನ್ನಿಂಗ್ ಐತೆ. ಹಲೋ ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮೆಲ್ಲರ ಆತ್ಮೀಯ ಸ್ನೇಹಿತ ಎಸ್ ಎಂ ವರದರಾಜ್ ಆ್ಯಂಡ್ ವೆಲ್ಕಮ್ ಟು ಎಸ್ ಎಂ ವರದರಾಜ್ ಮೈ ಯೂಟ್ಯೂಬ್ ಚಾನಲ್. ಇಲ್ಲಿ ನಮ್ಮ ಸ್ಥಳೀಯರಿಂದ ಇಲ್ಲಿ ಇಂಗ್ಲೇಶ್ವರದ ಬಸವೇಶ್ವರ ಬಾವಿಯ ಬಗ್ಗೆ ಅಂದರೆ ನಮ್ಗೆ ಗೊತ್ತಿರೋ ಪ್ರಕಾರ ಬಸವೇಶ್ವರ ಬಾವಿ ಅಂತಂತಂದ್ರೆ ಇಲ್ಲಿ ಸ್ಥಳೀಯರು ಉಪಯೋಗಿಸ್ತಾರೆ, ಬಳಕೆಗೆ ಉಪಯೋಗಿಸ್ತಾರೆ. ಅದ್ರ ಜೊತೆಗೆ ಹಿಂದಿನ ಇತಿಹಾಸ ಏನು ಹೇಳ್ತದಂದರೆ, ಬಸವಣ್ಣವ್ರ ಕಾಲದಲ್ಲಿ ಬಸವಣ್ಣವರು ಮತ್ತು ಸಹಪಾಠಿಗಳೊಂದಿಗೆ ಈಜಾಡುವಾಗ ಅದರಲ್ಲಿ ಒಂದು ಅವರು ಫ್ರೆಂಡು ಒಬ್ಬನು ಸ್ನೇಹಿತ ನೀರಲ್ಲಿ ಮುಳುಗಿ ಅಸುನೀಗಿದಾಗ ಬಸವಣ್ಣವ್ರ ಮೇಲೆ ಆರೋಪ ಬರುತ್ತೆ. ಅದಕ್ಕೆ ಅವರು ಅಲ್ಲುಗಳಿತಾರೆ. ಅವ್ರ ಮೇಲೆ ಆರೋಪ ಬಂದಾಗ ನಾನು ಅಲ್ಲ ಅಂತಂದಾಗ ಅವರು ಸಾಕ್ಷಿ ನುಡಿಸ್ ನೋಡೋಣ ಯಾರ ಕಡೆಯಿಂದ ಅದ ಅಂದಾಗ ಯಾರೂ ಸಾಕ್ಷಿ ಹೇಳಲ್ಲ. ಅದು ಮೃತಪಟ್ಟ ಸ್ನೇಹಿತನೇ ಎದ್ದು ಬರ್ತಾನೆ, ಅವನೇ ಹೇಳ್ತಾನೆ, ಅವನ ಬಾಯಿಂದನೇ ಕೇಳ್ರಿ ಅಂದಾಗ ನೀರಲ್ಲಿ ಮುಳುಗಿದ್ದು ಅವನ ಸ್ನೇಹಿತನೇ ಸಹಪಾಠಿ ಮೇಲೆ ಎದ್ದು ಬಂದು ಜೀವಂತ ಮತ್ತು ಶರೀರವಾಣಿ ಕೇಳಿಸ್ತದೆ. ಅಂದರೆ ಬಸವಣ್ಣವ್ರು ನುಗ್ಗಿಸಿದ್ದಲ್ಲ, ತಾನೇ ಬಿದ್ದಿದ್ದು ಅಥವಾ ಬೇರೆಯವರು ನುಗ್ಗಿದ್ದು ಅಂತ ಅಷ್ಟೇ ಹೇಳ್ತಾರೆ. ಆ ನಂತರ ಉಳಿದಿದ್ದು ಇಲ್ಲಿ ಸ್ಥಳೀಯರಿಂದ ಸರ್, ನಿಮ್ಮ ಹೆಸರು? ವಿಜಯ್ ಕುಮಾರ್ ಸಜ್ಜನ್ ಅಂತೇಳಿ ಇಲ್ಲಿ ನಮ್ಮ ಸ್ಥಳೀಯರು ಇಂಗ್ಲೇಶ್ವರ ಗ್ರಾಮದವರು. ಅವಾಗಿನ ಕಾಲದಲ್ಲಿ ಇದನ್ನು ಹೆಂಗೆ ಬಂತು, ಇದನ್ನ ಇತಿಹಾಸ ಕುರಿತು ಹೇಳ್ತಾರೆ. ಇದ್ರ ಬಗ್ಗೆ ಮಾಹಿತಿ. ಸುಮಾರು 12ನೇ ಶತಮಾನದಲ್ಲಿ ಬಸವಣ್ಣವ್ರ ಕಾಲ ಇಲ್ಲಿ ತನಕ ಏನೋ ಹಂಗೆ ಬಂತು. ಅದು ಈಗೇನದ 12ನೇ ಶತಮಾನದಲ್ಲಿ ಬಂದಿದ್ದು. ಈಗಿನ ಜನರೇಷನ್ ಪಬ್ಲಿಕ್ ಏನು ಹೇಳ್ತದ, 12ನೇ ಶತಮಾನ ಬಸವಣ್ಣವರ ಸ್ಥಳ ಬಾವಿ, ತಾಯಿ ತಂದೆ ಮನೆ, ಇಲ್ಲಿ ಬಸವಣ್ಣವರು ಹುಟ್ಟಿದ ಸ್ಥಳ ಹೇಳ್ತಾ ಇದ್ದಾರೆ.
ಅದನ್ನ ಕೆಲವು ಜನ ಬಾಗೇವಾಡಿ ಅಂತ ಹೇಳಿದ್ರು. ಅದ್ರ ಬಗ್ಗೆ ನಮಗೆ ಹೆಚ್ಚಿಗೆ ಮಾಹಿತಿ ಇಲ್ಲ. ಇಲ್ಲ ಸರ್, ಅದು ಕನ್ಫರ್ಮ್ ಆಗಿದ್ರೆ ಇತ್ತೀಚೆಗೆ ಕೋರ್ಟ್ ಸಾಕ್ಷ್ಯಾಧಾರ ಪ್ರಕಾರ ಅವ್ರು ಹುಟ್ಟಿರೋ ಪ್ಲೇಸ್ಗಳಿಗೆ ದಾಖಲಾತಿಗಳು ಸಿಕ್ಕವೆ, ವಚನಗಳು ಸಾಹಿತ್ಯ ಸಿಕ್ಕಿದೆ. ಕೋರ್ಟ್ ಪ್ರಕಾರ ಇಂಗ್ಲೇಶ್ವರ ಅಂತ ಪ್ರೂವ್ ಆಗಿದ್ರೆ, ಬಟ್ ಎಲ್ಲಕ್ಕೂ ಸಮನಾದ ಪ್ರಾತಿನಿಧ್ಯ ಕೊಡಬೇಕು. ಬಟ್ ಜನ್ಮಸ್ಥಳ ಅಂದಾಗ ಅದಕ್ಕೆ ವಿಶೇಷ ಪ್ರಾತಿನಿಧ್ಯ ಕೊಡಬೇಕು ಅನ್ನೋದು. ಅಲ್ಲಿನೂ ಬಂಗ್ಲೆ ಆಗಿದೆ, ಇಲ್ಲಿನೂ ಬಂಗ್ಲೆ ಆಗಿದೆ. ಮತ್ತು ಆಮೇಲೆ ಅಲ್ಲಿಂದ ಇಲ್ಲಿವರೆಗೂ 10 ಕಿಲೋಮೀಟರ್ ಡಬಲ್ ರೋಡು ಈಗಾಗಲೇ ಸ್ಯಾಂಕ್ಷನ್ ಆಗಿದಂತೆ ಅದನ್ನು ಅಭಿವೃದ್ಧಿ ಕೆಲಸ ನಡಿಬೇಕಿನ್ನು. ಡಬಲ್ ರೋಡು ವಿದ್ಯುತ್ ಡಿವೈಡ್ರು, ಆನಂತರ ಇಂಗ್ಲೇಶ್ವರ ಗ್ರಾಮದಲ್ಲಿ ಅದನ್ನೇನು ಇದು ಬರ್ತದೆ, ಅದು ಅಶ್ವಾರೂಢ ಬಸವೇಶ್ವರ ಪುತ್ಥಳಿ ಬಸ್ ಸ್ಟ್ಯಾಂಡ್ ಹತ್ರ. ಆನಂತರ ಅದು ಪಂಚಲೋಹದ ಪುತ್ಥಳಿ. ಆನಂತರ ಇಲ್ಲಿ 5 ಕೋಟಿ ರೂಪಾಯಿ ಗ್ರಾಮದ ಅಭಿವೃದ್ಧಿ ಮತ್ತು ಪಂಚಲೋಹದ ಪುತ್ಥಳಿ ಜಾಮದಾರ್ ಕೆಲಸ ಕೂಡಲ ಸಂಗಮ ಪ್ರಾಧಿಕಾರದಾಗ ಇದೊಂದು ಆಯ್ತು. ಅದನ್ನು ಇಲ್ಲಿ ಸ್ಮಾರಕ ಮಾಡಿದ್ದಾರೆ. 2 ಕೋಟಿ ರೂಪಾಯಿ ಒಳ್ಳೆ ಕೆಲಸ. ಇನ್ನು 10 ಕೋಟಿಯಲ್ಲಿ ಡಬಲ್ ರೋಡು, ಅದಕ್ಕೆ 5 ಕೋಟಿ. ಇನ್ನು 5 ಕೋಟಿ ಈ ಊರಿನ ಅಭಿವೃದ್ಧಿ ಮತ್ತು ಅದನ್ನ ಇದೇನಿದೆ ಕೃಷ್ಣಣ್ಣವರ ಇದು ಬರ್ತದೆ ಅಶ್ವಾರೂಢ ಪುತ್ಥಳಿಗೆ, ಅದು ಎಲ್ಲ ಸೇರಿ ಅದಕ್ಕೆ 5 ಕೋಟಿ ಅಂತ ಇದಾಗಿದೆ. ಇಷ್ಟರಲ್ಲಿ ಅದನ್ನು ಕೂಡ ಆಗ್ತದೆ, ಯಾಕಂದ್ರೆ ಆಲ್ರೆಡಿ ಡೆಮಾನಿಷ್ ಆಗ್ಯದಲ್ಲ, ರಸ್ತೆ ಅಗಲೀಕರಣ ಆಗಿದೆ, ಎಲ್ಲ ತೆಗೆದಿದ್ದಾರೆ ಅಂದಮೇಲೆ ಇವತ್ತೆಲ್ಲ ನಾಳೆ ಅದನ್ನು ಆಗುತ್ತೆ. ಬನ್ನಿ, ಅದನ್ನ ಕೆಳಗಡೆಯಿಂದ ನಮ್ಮ ಬಸವೇಶ್ವರ ಬಾವಿ ಕೆಳಗಡೆಯಿಂದ ನೋಡೋಕೆ ದೃಶ್ಯ ಯಾವ ಥರ ಕಾಣುತ್ತೆ. ಇದೆಲ್ಲ ಕವರ್ ಆಗುತ್ತಲ್ಲ, ಕಾಣ್ತದೆ ಹಿಂದಿಂದೆಲ್ಲ ಕಾಣುತ್ತಲ್ಲ. ಸರ್, ಇದು ತಳಗೆ ಇಳಿಲಿಕ್ಕೆ ಹಿಂಗಿಂದ ಇದ್ದ ಅವಾಗಿನ ಕಾಲದಲ್ಲಿ ಅಲ್ಲಿಂದ ಇಳಿಯೋದು. 1 ನಿಮಿಷ ಇರುತ್ತೆ. ಟಿವಿ ಚಾನಲ್ 2 ನಿಮಿಷ 2 ನಿಮಿಷ ಆಯ್ತು. ಬಸವೇಶ್ವರ ಬಾವಿ ಸ್ಥಳೀಯರು ನೀರು ಉಪಯೋಗಿಸೋದು ಇಲ್ಲಿಂದ. ಆವಾಗ ಹಿಂದಿನ ಕಾಲದಿಂದ ಕಂಟಿನ್ಯೂ ಇಲ್ಲಿ ಹತ್ತಿರದಲ್ಲಿ ಹಳ್ಳ ಇರೋದ್ರಿಂದ ಹಳ್ಳದ ವರತೆಯಿಂದ ಕಂಟಿನ್ಯೂ ನೀರು ಬರ್ತಾ ಇದೆ. 24 ತಾಸು ನೀರು ಇರುತ್ತೆ. 365 ದಿನಗಳು ನೀರು. 65 ದಿವಸ ಇಲ್ಲಿ ದನಕರುಗಳಿಗೆ ಮತ್ತು ಸ್ಥಳೀಯರಿಗೆ ಬಟ್ಟೆ ಬರೆ ಒಗಲಿಕ್ಕೆ, ಪಾತ್ರೆ ಪಗಡೆಗಳಿಗೆ ತೊಳೆಯಲಿಕ್ಕೆ ಎಲ್ಲ ಅನುಕೂಲ. ಇಲ್ಲಿ ನಮ್ಮ ಬಸವೇಶ್ವರ ಬಾವಿ ಹತ್ರ ಇಲ್ಲಿ ಒಂದು ಹಿಂದಿನ ಕಾಲದ ಶಿವಲಿಂಗ ಈಶ್ವರ ಮೂರ್ತಿ ಇರೋದು. ಅದ್ರ ಬಗ್ಗೆ ನಾವು ನಿಮ್ಗೆ ಅದ್ರ ಇತಿಹಾಸ ಕುರಿತು ಹೇಳ್ತೀವಿ. ಹಿಂಗೆ ಆಟ ಹೇಳ್ಕೊಂಡು ಅಂದ್ರೆ ಪೂರ್ತಿ ಕವರ್ ಆಗಲ್ಲ. ಇದು ಸ್ವಲ್ಪ ಬರ್ತದೆ, ಅದು ದೇವ್ರ ಬರಲ್ಲ. ಆ ದೇವ್ರದ್ದು ಆಮೇಲೆ ತೊಗೊಳ್ಳೋಣ. ಮತ್ತೆ ನಾವು ಮಾತಾಡಿದ ಸ್ಪೀಚ್ ಬರ್ತದ. ಹಲೋ, ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮೆಲ್ಲರ ಆತ್ಮೀಯ ಸ್ನೇಹಿತ SM ವರದರಾಜ್ ಅಂಡ್ ವೆಲ್ಕಮ್ ಟು SM ವರದರಾಜ್ ಮೈ ಯೂಟ್ಯೂಬ್ ಚಾನಲ್. ಇಲ್ಲಿ ಬಸವೇಶ್ವರ ಬಾವಿ ಹತ್ರ ಇರುವಂತ ಈಶ್ವರಲಿಂಗ ಪ್ರತಿಷ್ಠಾಪನೆ ಮಾಡಿದಾರೆ. ಈಶ್ವರಲಿಂಗ ಪ್ರತಿಷ್ಠಾಪನೆ ಮಾಡಿದರೆ ಇಲ್ಲಿ ನಮ್ಮ ಸ್ಥಳೀಯ ಇಲ್ಲಿ ಹಿರಿಯರು ಇದಕ್ಕೆ ಸಂಬಂಧಪಟ್ಟಂಗೆ ಇದ್ರ ದೇವಸ್ಥಾನದ ಬಗ್ಗೆ ಮಾಹಿತಿ ಹೇಳ್ತಾರೆ. ತಮ್ಮ ಹೆಸರು? ವಿಜಯ್ ಕುಮಾರ್ ಸಜ್ಜನನ್ ಅವರು. ಅಲ್ಲಿ ನಮ್ಮ ಬಸವೇಶ್ವರ ಬಾವಿ ಮಾಹಿತಿ ಹೆಂಗ್ ಕೊಟ್ಟಿದ್ದಾರೆ ಹಂಗ ಇದ್ರ ಬಗ್ಗೆ ಹೇಳ್ತಾರೆ. ಇದ್ ಕುರಿತು ಮಾತಾಡೋಣ. ಏನೇನಾಯ್ತು ಹೇಳ್ತಾರೆ. ಇಲ್ಲಿ ಲಿಂಗು ಸ್ಥಾಪನೆ ಮಾಡಿದ್ದಾರೆ. ಅದು ಅವಾಗ 12ನೇ ಶತಮಾನದಲ್ಲೇ ಆಗಿದ್ದು. ಅದು ಕೆಲವೊಂದು ದಿನದಾಗ ಗುಡಿ ಸ್ವಲ್ಪ ಹಾಳು ಬಿದ್ದು, ಆ ಟೈಮ್ನಾಗ ಯಾರೋ ಅಪರಿಚಿತರು ಒಂದ್ ಏನೋ ತಮ್ಮ ಇದಕ್ಕಾಗಿ ಬಸವಣ್ಣನ ಅದನ್ನ ಮೇಲಿಂದ ಮಕ ಒಡೆದು ಲಿಂಗು ಒಡೆದು ಅದನ್ನ ಸೆಪರೇಟ್ ಸರಿಸಿಟ್ಟಿದ್ರು. ಆ ಹಿಂದಾಡಿ ಊರಿಗೆ ಕೆಲವೊಂದ್ ಜನರಿಗೆ ಗೊತ್ತಾಗಿ ಅದನ್ನ ಮತ್ತೆ ಲಿಂಗು ಅಲ್ಲೇ ಇದು ಮಾಡಿ ಸರಿಸಿಟ್ಟು, ಅದ್ರ ಪರಿಸಿ ಹೊಡೆದಿದ್ದು ಸರಿಸಿಟ್ಟು ಬಸವಣ್ಣ ನಂದಿ ಮೂರ್ತಿ ಮಾತ್ರ ಅದೇ ಜಾಗದ ಬೈಟು ಪೂಜೆ ಮಾಡ್ತಾ ಇದ್ದಾರೆ. ಬಳಪದ ಕಲ್ಲಿಂದ ಇರ್ಬೋದಾ? ಬಳಪದ ಕಲ್ಲು. ಅಜ್ಜಿ ಅವ್ರು ಬರ್ರಿ, ನೀವು ಇಲ್ಲಿ ಈಗ ಕೊಟ್ರಿ. ಅಜ್ಜಿ ಅವ್ರದ್ದು ಒಂದು ಅವ್ರು ಏನ್ ಹೇಳ್ತಾರ. ಅವ್ರ ನಿಮಗೆ ಇಲ್ಲಿ ಏನ್ ಇದ್ರ ಬಗ್ಗೆ ಏನ್ ಗೊತ್ತಿದೆ ಅಷ್ಟು ಹೇಳ್ರಿ. ಬರ್ತದ? ನಾವು ಹೊಲ ಮಾಡ್ತಾಗ್ನು ನಮ್ಮ ಈಗ ನೋಡ್ಕೊತೇ ಬಂದೇವ್ರಿ. ಅವಾಗ ಕಡಿಮೆ 10 ವರ್ಷ ಆಯ್ತ್ರಿ ಇವ್ ನೋಡೋದು. 30 ವರ್ಷದಿಂದ ನೋಡ್ಕೊಂಡ್ ಬಂದಿರಿ. ನೋಡ್ಕೊಂಡ್ ಬಂದೇವ್ ನಾವು. ಚಿಕ್ಕವ್ರ ಇರಕ್ಕಾಗಿ ಸಣ್ಣವ್ರ ಇರಕ್ಕಾಗಿ ನೋಡಿದ್ರಿ. ನೋಡೇವು. ಅವ್ರು ಒಡದಾರಿ ಬದುಕಿನವ್ರು ಆ ಕಡೆ ಹೋಗಿದ್ರು. ಒಡೆದು ಸಪ್ರೇಟ್ ಮಾಡಿ ಹೋಗ್ತಿದಾರೆ. ಅವ್ರು ಯಾರು ಹೋಗಿದ್ರು ನಮಗ್ ಗೊತ್ತಿಲ್ಲ. ಹಿಂದಗಡೆ ನಾವು ಪೂಜೆ ಮಾಡ್ಲಾಕ ಅವನು ಕುಂದಿರ್ಸ್ಯಾರಿ ಗಣಮಕ್ಳು. ಕುಂದಿರ್ಸಿ ಅಮಾಸಿಗೊಮ್ಮೆ ಕಾಯಿ ಹೊಡಿತೇವು, ಪೂಜೆ ಮಾಡ್ತೇವ್ರಿ. ಇದು ನಂದಿ ಮೂರ್ತಿ, ಅದು ಲಿಂಗ.
ಶಿವಲಿಂಗ ರೀ ಅದು. ಹಾ, ಹಾ. ಆ ಕಲ್ಲಿನ ಮ್ಯಾಗೆ ಅವ್ನು ಕುಂದಿರ್ತಿದ್ರಿ. ಆ ಲಿಂಗದ ಕಲ್ಲಿನ ಮೇಲೆ ಇಲ್ಲಿ ಇದು ನಂದಿ ಮೂರ್ತಿ ಕುತ್ಕೊಂಡಿತ್ತು ಕುಂದಿರ್ತಿದ್ರಿ. ಬಸವಣ್ಣ. ಆಮೇಲೆ ಇನ್ನೊಂದು ಏನ್ ಹೇಳ್ತಾರಲ್ರಿ, ಬಸವಣ್ಣ ಮೂರ್ತಿ ನಂದಿಗೆ ಅಂತ ಏನಿದಲ್ಲ, ಈ ನಂದಿ ನಡ್ಕೊಂಡ್ಮೇಲೆ ಬಸವಣ್ಣವ್ರು ಹುಟ್ಟಿದ್ದು ಅಂತ ಅವ್ರ ತಾಯಿಗೆ ಮೊದ್ಲು ಮಕ್ಕಳಾಗದೆ ಇರಿದಾಗ ಮಾದಲಮುಖಿ ಅವ್ರಿಗೆ ಬಸವಣ್ಣನ ನಡ್ಕೋತಿದ್ರಂತ. ಹೌದು, ಅದನ್ನು ನಿಮ್ಗೆ ಗೊತ್ತಿದಲ್ಲ. ಬಸವಣ್ಣವ್ರಿಗೆ ನಡ್ಕೊಳ್ಳೋದ್ರಿಂದ ನಂದಿ ಅದನ್ನ ಆಮೇಲೆ ಅವ್ರು ಹುಟ್ಟಿದ್ಮೇಲೆ ಬಸವಣ್ಣವರು ಅಂತ ಹೆಸರು ಕೊಟ್ರು ಅಂತ. ಬರ್ರಿ ಅದನ್ನ ನಮಗ್ ಗೊತ್ತಿಲ್ಲ. ಅವ್ರಿಗೆ ಗೊತ್ತಿಲ್ಲ. 12ನೇ ಶತಮಾನ ಇದು ಆಯ್ತಾಯ್ತು. ಅವ್ರ ಮುತ್ಯಾರು ಹೇಳ್ತಿದ್ರಿ, ಹಾಲು ಬಾಯ ಕಾಲ್ ಹೋಗ್ಯಾನ ಬಸವಣ್ಣಪ್ಪ ಬಾಯಿ ಒಳಗೆ ಅದಕ್ಕೆ ಹಾಲು ಬಾಯ ದೇವ್ರು ನಾವು. ಇದು ಅಂತೂ ಲಿಂಗ ಅಂತ ಹೇಳಿದ್ರಲ್ಲ, ಈ ಲಿಂಗದ ಮೇಲೆ ಇದನ್ನ ಪ್ರತಿಷ್ಠಾಪನೆ ಮಾಡಿದ್ರು, ನಂದಿ ಪ್ರತಿಷ್ಠಾಪನೆ ಮಾಡಿದ್ರು. ಎಲ್ಲ ಕಲ್ಲಿನ ಓಲ್ಡ್ ಹಳೆ ಕಾಲ ಮಂಟಪ ಎಲ್ಲ ಹಳೆ ಕಾಲದ ಇದು ಬಿದ್ದಿತ್ತಪ್ಪ, ಮತ್ತ ಕಲ್ ಜೋಡಿಸಿ ಅದೇ ಕಲ್ಲು ಜೋಡಿಸಿ ಬಂದದವಿ. ಇಲ್ಲಿ ಬಾ, ಮೇಲಿಂದ ಎಲ್ಲ ತೋಳ ಸ್ಟಾಪ್ ಮಾಡಿದೆ. ನೋಡಿ ಸರ್, ಅವಾಗಿನ ಕಾಲದ್ದು ಯಾವ ತರ ವಾಸ್ತುಶಿಲ್ಪ ರಚನೆ ಆಗಿದೆ 12ನೇ ಶತಮಾನದಲ್ಲಿ. ನೋಡ್ರಿ, ಇದೆಲ್ಲ ಪಾಳು ಬಿದ್ದು ದೇವಸ್ಥಾನ ಅಂದ್ರೂ ಕೂಡ ಅವಾಗಿನ ಇನ್ನೂ ಗಟ್ಟಿಮುಟ್ಟಿದೆ. ಗಾರೆಗಚ್ಚುಗಳು ಇದೆಲ್ಲ ನಾವು ಅದು ಚಾಲುಕ್ಯರ ಕಾಲದ ಇತಿಹಾಸ ಅಂತ ಹೇಳಿ ಬದಾಮಿ ಮಹಿವಳೆ ಪಟ್ಟದಕಲ್ಲು ಹೋದಾಗ ಕೂಡ ಅವಾಗಿನ ಕಾಲದ್ದು ಎಷ್ಟು 1700 ವರ್ಷಗಳ ಕಲ್ದ್ರು ಕೂಡ, ಈಗ 21ನೇ ಶತಮಾನ ಅಲ್ರಿ, ಅವಾಗ ಚಾಲುಕ್ಯರ ಇದು 3-4 ಇದು ಐಹೊಳೆ, ಬದಾಮಿ 4, 5, 6, 7 ಪಟ್ಟದಕಲ್ಲು ಲಾಸ್ಟು ಅಂತದ್ದು 700 ವರ್ಷಗಳ ಅಂದ್ರೆ ಅಷ್ಟು ವರ್ಷ 1700 ವರ್ಷಗಳ ಕಳೆದ್ರು ಕೂಡ ಗಟ್ಟಿಮುಟ್ಟಿದಾವ್ರಿ ಗಾರೆಗಚ್ಚುಗಳು ಹಿಂದಿಂದು. ಇಲ್ಲಿ ಕೂಡ ಇದು 12ನೇ ಶತಮಾನ ಅಂದ್ರೆ ಅವಾಗಿನ ಕಾಲದ ನೋಡ್ರಿ, ಎಷ್ಟು ಇದಾಗ ಏನು ಶಿಥಿಲಾವಸ್ಥೆ ಅಂದ್ರು ಕೂಡ ಎಲ್ಲ ಎಷ್ಟು ಚಂದ ಅದ. ಹಾನ್ರಿ, ಎಷ್ಟು ಚಂದ ಇದೆ ನೋಡ್ರಿ ಅದು. ಇನ್ನೂ ತನಕ ಏನು ಇದಾಗಿಲ್ಲ. ನೋಡಿ ಸರ್, ಅದು ಅವಾಗಿನ ಕಾಲದ್ದು 12ನೇ ಶತಮಾನದ್ದು ಅಂದ್ರು ಕೂಡ ಬಸವಣ್ಣವ್ರ ಕಾಲದ್ದು ಯಾವ ತರ ಇದೆ ವಾಸ್ತುಶಿಲ್ಪ. ಆ ಮೇಲಿಂದ ನೀವ್ ಹೇಳ್ದಂಗ ಹೂವಿನ ಕೆತ್ತನೆ ಇನ್ನೂ ಏನು ಆಗಿಲ್ಲ, ಧಕ್ಕೆ ಆಗಿಲ್ಲ. ಆ ನಂತರ ಈ ಕೆಲವೊಂದು ಅಜ್ಜಿ ಅವ್ರು ಹೇಳ್ದಂಗ ಈ ಕಡೆ ಎಲ್ಲೋ ಒಂದ್ ಪೋರ್ಷನ್ ಬಿದ್ದಿತ್ತು ಅಂತ ಹೇಳಿದ್ರು, ಸ್ವಲ್ಪ ರಿಪೇರಿ ಈ ಕಡೆ ಪ್ಯಾಚ್ ವರ್ಕ್ ರಿಪೇರಿ ಮಾಡಿದ್ದಾರೆ. ಅದು ಬಿಟ್ರೆ ಉಳಿದಿದ್ದೆಲ್ಲ ಏನು ಎಷ್ಟು ಕಾಲ ಆದ್ರೂ ಏನೋ ಆಗ್ಲಾರ್ದಂಗ ಇದಾವ. ಇದು ನಂದಿ, ಆ ನಂತರ ಇದು ಈ ಕಡೆ ಶಿವಲಿಂಗ. ಹೇಳಿ ಸರ್. ದ್ವಾರ ಬಾಗಿಲ 8 ಕಂಬ, 8 ಕಂಬ, ಒಂದು ದ್ವಾರ ಬಾಗಿಲ ಬಿಟ್ರೆ 7 ಕಂಬ ಲೆಕ್ಕ. ಒಂದು ದ್ವಾರ ಬಾಗಿಲ ಬಿಟ್ರೆ 7 ಕಂಬ ಲೆಕ್ಕಕ್ಕೆ ಬರ್ತಾವ. ಎಲ್ಲ 1, 2, 3, 4 ನಂತರ ಈ ಸೈಡ್ 3, ಈ ಸೈಡ್ 3, ಈ ಸೈಡ್ 3, ಈ ಸೈಡ್ 3, 6, ಎದುರಿಗೆ ಒಂದು 7. ಆಮೇಲೆ ಅಲ್ಲಿ ಹಿಂದ್ಗಡೆ ದೇವಸ್ಥಾನದ ಹಿಂದ್ಗಡೆ ಅದನ್ನ ಒಂದು ಇದು ಮಾಡಿದ್ದಾರೆ, ಇದು ಮಾಡಿದ್ದಾರೆ. ಒಳ್ಳೆ ವಾಸ್ತುಶಿಲ್ಪ ಚಾನಲ್. ಸುತ್ತಳತೆ ಸುಮಾರು. ಹಲೋ, ನಮಸ್ತೆ ರೀ. ಇಲ್ಲಿ ನೀವು ಬಸವೇಶ್ವರ ಬಾವಿ ಆ ಹೊಲ ಇದು ಮಾಡಿದವ್ರು, ಲೀಜಿಂಗ್ ಮಾಡಿದವ್ರಲ್ಲ, ನಿಮ್ಮ ಹೆಸರು? ನಮ್ಮ ಹೆಸರು ಸಂಗಪ್ಪ ಚಂದ್ರಮಪ್ಪ ಸೇಕಂಡಿ. ಸಂಗಪ್ಪ ಚಂದ್ರಮಪ್ಪ ಸೇಕಂಡಿ. ಅಂದ್ರೆ ನೀವು ಇಲ್ಲೇ ಇಂಗ್ಲೇಶ್ವರ ಗ್ರಾಮದವ್ರು. ಅದಕ್ಕೆ ಬಸವೇಶ್ವರ ಇದಕ್ ಬಾವಿಗೆ ಸಂಬಂಧಪಟ್ಟಂಗೆ ಅದನ್ನ ಅಳತೆ ಸುತ್ತಳತೆ ಹೇಳಿದ್ರಲ್ಲ, ಹೆಂಗ್ ಹೇಳಿ? ಸುತ್ತಳತಿ 105 ಮಾರ್ ಹಿಡ್ರಿ, 10 ಮಾರ್ಗಳು 5 ಮಾರ್ 105 ಮಾರಿನ ಲೆಕ್ಕ. ಮೀಟರ್ ಅಂದ್ರೆ ಮೀಟರ್ ಲೆಕ್ಕ ಅಂದ್ರೆ 2 ಮೀಟರ್ ಬರ್ತಾರೆ. 2 ಮೀಟರ್ ಅಂದ್ರೆ ಇದು ಟೋಟಲ್ ಎಲ್ಲ ಸೇರಿ 1.3 ಅಂದ್ರೆ ಲೆಕ್ಕ. 2 ಮೀಟರ್ ಲೆಕ್ಕ ಇಡೋರು 100 ಅಂದ್ರೆ 210 ಮೀಟರ್ ಲೆಕ್ಕ. 210 ಮೀಟರ್ ಆಗುತ್ತೆ ಮೀಟರ್ ಲೆಕ್ಕ ಆದ್ರೆ. ನಿಮ್ಮ ಮಾರ್ ಲೆಕ್ಕ ಅಂದ್ರೆ 105 ಮಾರು ಅಗಲ. ಉದ್ದಳತಿ ಎಷ್ಟು ಹಾಕದ ಕೇಳಿ ಸರ್. ಅದು ಎಷ್ಟು ಹಾಕ ನೋಡಿದಪ್ಪ? ಮೀಟರ್ ಲೆಕ್ಕದ 210 ಮೀಟರ್, 210 ಮೀಟರ್ ಅಗಲ ಆಗುತ್ತೆ. ಅದು ಉದ್ದ ಕೂಡ ಅಷ್ಟೇ ಆಗ್ಬೋದ್ರ? ಇಲ್ಲ, ಸೆಂಟರ್ ಕಡಿಮೆ ಆಗುತ್ತೆ. ಅದ್ರ ಒಂದು ಅರ್ಧ ಆದ್ರೂ ಬರ್ಬೋದು. ಒಂದು 100 ಮೀಟರ್ ಅಂತೂ ಬರ್ಬೋದು, 100 ಇಂದ 150 ಬರ್ಬೋದು.
ಆಗಲ್ಲ ಅದು 50%. 50%. 50%, 165, ಅದು 105. 200 ಮೀಟರ್ ಅಗಲ ಅಂದ್ರೆ 105 ಐತಿ, 210 ರೀ. 210 ಅಂದ್ರೆ 105 ಮೀಟರ್ ಉದ್ದ ಬರುತ್ತೆ. ಉದ್ದ. ಉದ್ದ ಬರುತ್ತೆ, 210 ಅಗಲ ಬರ್ತದೆ. ಆಯ್ತು ರೀ ಅಜ್ಜವ್ರ. ಅದು ಸ್ಥಳೀಯರು ಅಂತಂದ್ರೆ ಹಿಂದಿನ ಕಾಲದಲ್ಲಿ ಅದೇನ್ ಸ್ವಲ್ಪ ನಿಧಿ ಹುಡುಕಾಡೋ ಇದ್ರಲ್ಲಿ ಹಾಳಾಗಿತ್ತು. ಯಾವುದು ನಂದಿ ನಂದಿ ಮತ್ತು ಈಶ್ವರಲಿಂಗ. ಈಶ್ವರಲಿಂಗ. ಅದನ್ನ ಅಲ್ಲಿ ಏನೋ ಇದು ನಿಧಿ ಸಿಗ್ತದ ಅಂತೇಳಿ ಅಲ್ಲಿ ಕೆಲವೊಂದು ಅದು ಕೆದಕ್ದಾಗ ಕೆಲವೊಂದು ಏನ್ ದುಷ್ಕರ್ಮಿಗಳು ಇರ್ತಾರೆ. ಅವಾಗೇನ್ ಇದು ಮಾಡೋದು ಬೇಡ, ನಾವು ಬೈದಾಡೋದು ಆಗಿ ಹೋಗೈತಿ. ವರ್ಷದ ಒಳಗಡೆ ಅಡ್ಡಿದ್ರು ಆ ದುಷ್ಕರ್ಮಿಗಳು ಸುಮಾರು ಒಂದು 20-25 ವರ್ಷ. ಇಲ್ಲ 20 ವರ್ಷ ಒಳಗಡೆ 20 ವರ್ಷದ ಒಳಗಡೆ ಆ ದುಷ್ಕರ್ಮಿಗಳಿಂದ ಹಾಳಾಗಿತ್ತು. ಹಾಳಾಗಿದೆ. ಆ ನಂತರ ಇಲ್ಲಿ ಸ್ಥಳೀಯರು ಅದನ್ನ ಇಟ್ಟು ಪೂಜೆ ಮಾಡ್ತಾ ಇದಾರೆ. ಈಗ ನೀವು ಅದನ್ನ ಪೂಜೆ ಮಾಡ್ಕೊಂಡ್ ಬಂದಿದ್ರಿ. ನಾವ್ ಏನ್ ಮಾಡಿದ್ವು ಅದನ್ನ ಎಲ್ಲಾ ಕಟ್ಟಿ ಹಿಂಬರಿಕ್ ಹೋಗಿದ್ರು ಸರ್. ಅದನ್ನ ಎಲ್ಲ ಸೀದಾ ಮಾಡಿ. ಬಸವಣ್ಣಪ್ಪನ ಹಿಂಬರಿಕ್ ಹೋಗಿದ್ರು, ಅದನ್ನ ಉಲ್ಟಾ ಪಲ್ಟಾ ಮಾಡಿ ಹೋಗ್ದಿದ್ರು. ಉಲ್ಟಾ ಪಲ್ಟಾ ಮಾಡಿ ಅವ್ರು ತಮ್ಮ ಹದಕ್ಕಾಗಿ ಮಾಡೋರಲ್ಲ, ಈಗ ಇಟ್ಟು ಕುಣಿ ಆಡಿದ್ರು ಅವ್ರು. ಅದನ್ನ ಮುಂದೊಮ್ಮೆ ನೋಡ್ಕೊಂಡು ನಾವೇನ್ ಮಾಡಿದೆವು, ಅದನ್ನೆಲ್ಲ ಕುಣಿ ಸಾಫ್ ಮಾಡಿ ಮೊದಲು ಇದ್ದಂಗ ನಾವು ಕುಂಡ್ರಿಸಿ ಅಷ್ಟೇ. ನಮಗ ನಂದಿ ಮೂರ್ತಿನ ಸೀದಾ ಇದ್ದಂಗೆ ಕುಂಡ್ರಿಸಿ ನಂದಿ ಪೂಜೆ ಮಾಡ್ತಾ ಮೂರ್ತಿನೂ ಸೀದಾ ಕುಂದಿರ್ಸಿರಿ, ಅದ್ರ ಈಶ್ವರಲಿಂಗನು ಅದನ್ನ ಸರಿ ಸೀದಾ ಒಂದ್ ಕಡೆ ಇಟ್ಟಿದ್ರಿ. ಆಮೇಲೆ ನಿಮ್ಗೆ ಅದನ್ನ ಮುಂದೆ ಒಂದು ಇದು ಇತ್ತಲ್ಲ, ಅದೊಂದು ಶಿಲೆಗಳು ಏನೇನು ಹೇಳ್ತೀವಿ ಲಿಪಿ, ಮತ್ತೇನಾದ್ರೂ ಲಿಪಿ ಸಿಕ್ತಾ? ಅದು ಒಂದೇ ಲಿಪಿ, ಅದು ಕಲ್ಲಿನಲ್ಲಿ ಕೆತ್ತಿದ್ ಬರವಣಿಗೆ. ಅದು ಒಂದ್ ಸಿಕ್ಕಿದೆ, ಒಂದ್ ನೋಡಿದೀವಿ ಸರ್ ತೋರಿಸಿದ ಪ್ರಕಾರ. ಒಂದ್ ಲಿಪಿ ಇತ್ತು, ಒಂದೇ ಲಿಪಿ, ಒಂದ್ ಲಿಪಿ ತಗೊಂಡಿದೀವಿ. ಥ್ಯಾಂಕ್ಸ್. ಲಿಪಿ ತಗೊಂಡು ಅದು ಮತ್ತು ಅದನ್ನೆಲ್ಲ ಪುರಾತತ್ವ ಇಲಾಖೆಯವರು ಅದನ್ನ ಇದು ಮಾಡ್ತಾರೆ. ಅದನ್ನೇನ್ ಕಂಡು ಹಿಡಿದು ಅದು ಏನಿದೆ ಏನು ಅಂತ ಹಳೆಗನ್ನಡದ ಲಿಪಿ ಅದೆಲ್ಲ ಇರ್ತಾವ. ತುಂಬಾ ಧನ್ಯವಾದಗಳು ರಾಜಾರ. ಬರ್ತೀವ್ರಿ ನಿಮ್ಗೆ ಯೂಟ್ಯೂಬ್ ಚಾನಲ್ ಬಿಡ್ತೀವಿ, ಅದನ್ನ ನೋಡೋರಂತ. ಆಯ್ತಾ? ಆಯ್ತಾ.